Okay. I'm so curious about ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಕಾಂಗ್ರೆಸ್ ವಕ್ತಾರರ ಅಭಿಪ್ರಾಯ ಹೇಗಿದೆ ಅಂತ ನಿಮಗೂ ಕುತೂಹಲ ಇರ್ಬೋದು, ನನಗೂ ಕುತೂಹಲ ಇದೆ. ಪುಷ್ಪ ಅವ್ರನ್ನ ಮಾತನಾಡ್ಸೋಣ. ಅದಕ್ಕಿಂತ ಮುಂಚಿತವಾಗಿ ಕಾನೂನು ವಿಶ್ಲೇಷಕರಾಗಿ ಅಡ್ವೊಕೇಟ್ ಆಗಿರುವಂಥ ವಿ ಮಂಜುನಾಥ್ ನಮ್ಮ ಜೊತೆಗೆ ಈಗ ತಾನೇ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಓಕೆ, ಎಸ್ ಪುಷ್ಪ ಮೇಡಮ್, ಯುವರ್ ಟರ್ನ್. ಸರ್, ನೋಡ್ತಿದ್ದೆ ನಾನು. ಸೊ ವಿಶೇಷ ನ್ಯಾಯಾಲಯದಿಂದ ಒಂದು ತೀರ್ಪನ್ನು ಏನು ನಿನ್ನೆ ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿ ಅವರ ಇದರಲ್ಲಿ, ಒಂದು ರೀತಿಯಲ್ಲಿ ನೋಡಿ ಸರ್, ನಾವು ಎಲ್ಲರೂ ಸಹ ಕಾನೂನಿಗೆ ಗೌರವ ಕೊಡಬೇಕು. ನಮ್ಮದು ಪ್ರಜಾಪ್ರಭುತ್ವ ದೇಶ, ಸಂವಿಧಾನಬದ್ಧವಾಗಿ ಏನೇ ಇದ್ರು ಅದು ಯಾರೇ ಆಗಿರ್ಬೋದು, ನಮ್ಮ ದೇಶದಲ್ಲಿ ಏನು ನಾವು 140 ಕೋಟಿ ಜನ ಇದ್ದೀವಿ, ಕಾನೂನಿಗೆ ತಲೆ ಬಾಗಲೇಬೇಕು. ಅವರು ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. ನಾವು ಹೇಳೋದಷ್ಟೇ ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನಮ್ಮದೇ ಒಬ್ಬ ಮಂತ್ರಿಯಾಗಿದ್ದವರು ಇವತ್ತು ದೋಷಿ ಪಟ್ಟದಲ್ಲಿದ್ದಾರೆ ಅಂದರೆ ನಮ್ಮದು ಪಾರದರ್ಶಕವಾಗಿದೆ ಆಡಳಿತ. ನೀವು ನೋಡ್ಬೋದು, ದರ್ಶನ್ ಕೇಸ್ ಇರ್ಬೋದು, ಈ ಮೊದಲು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಅವ್ರ ಕೇಸಲ್ಲಿರ್ಬೋದು, ಅವತ್ತು ನಮ್ಮ ಸರ್ಕಾರನೇ ಇತ್ತು, ಅವತ್ತು ನಾವು ಉಳಿಸ್ಕೋಬೋದಾಗಿತ್ತು. ಈ ರೀತಿ ಸಾಕಷ್ಟು ಪ್ರಕರಣಗಳನ್ನು ನೀವು ನೋಡ್ತಾ ಹೋದಾಗ ನಾವೆಲ್ಲೂ ಸಹ ಕಾನೂನನ್ನು ಪಾರದರ್ಶಕವಾಗಿ ತಪ್ಪು ಮಾಡೋದನ್ನ ತಪ್ಪು ಅಂತಾನೆ. ಈಗ ಸಿದ್ದರಾಮಯ್ಯ ಸಾಹೇಬರು ನಾನು ಎಷ್ಟೋ ಪ್ರಕರಣಗಳಲ್ಲಿ ನೋಡಿದಾಗ ಬಹಳ ತೀಕ್ಷ್ಣವಾಗಿ ಗಮನಿಸ್ತಾರೆ. ಈಗ ದರ್ಶನ್ ಕೇಸ್ ಅವರೇ ಅದಕ್ಕೊಂದು ಉತ್ತಮ ಉದಾಹರಣೆ. ಅದಕ್ಕೆ ತುಂಬ ಐ ಇನ್ಫ್ಲೂಯೆನ್ಸು ಬರುತ್ತೆ, ಇಲ್ಲ ಅಂತ ನಟರು ಒಂದು ಕೊಲೆ ಕೇಸ್ ಮಾಡಿ ಯಾವ ಲೆಕ್ಕ ಅಂತೆಲ್ಲ ಬಂದರೂ ಸಹ ಅದನ್ನು ಯಾವ ಮಟ್ಟಿಗೆ ತಗೊಂಡೋದ್ರು, ಯಾವ ರೀತಿ ಇವತ್ತು ಅವರು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ, ಅವ್ರ ಅಪರಾಧಿನ ಅಲ್ವಾ ಅನ್ನೋದು ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆದರೆ ಅಪರಾಧಿ ಸ್ಥಾನದಲ್ಲಿ ಕೂರಿಸೋದು ಸಹ ದೊಡ್ಡ ಮಟ್ಟದ, ಯಾಕಂದರೆ ನೋಡಿ, ಇವತ್ತು ವಿನಯ್ ಕುಲಕರ್ಣಿಗಿಂತಲೂ ದರ್ಶನ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಇತ್ತು. ನಮ್ಮ ಸರ್ಕಾರಕ್ಕೆ ಅದು ದೊಡ್ಡ ರೀತಿಯಲ್ಲಿ ಒಂದು ಸಮಸ್ಯೆನೇ ಅಂತ ಹೇಳ್ಬೋದು. ಯಾಕಂದರೆ ಅಭಿಮಾನಿ ಬಳಗ ನಮ್ಮ ರಾಜಕಾರಣಿಗಿಂತಲೂ ದೊಡ್ಡ ಇದಿತ್ತು. ಸೊ ಅಂತಹ ಪ್ರಕರಣ, ಫ್ಯಾನ್ ಫಾಲೋಯಿಂಗ್ ಇತ್ತು. ಸೊ ಅಂತಹ ಪ್ರಕರಣವನ್ನು ಸಹ ಅವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಬಹಳ ದಿಟ್ಟವಾದ ನಿರ್ಧಾರವನ್ನು ತಗೊಳ್ತಾರೆ. ಸೊ ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೇ ಇರ್ಬೋದು ದೇಶದಲ್ಲಿ ನಾವು ಓಕೆ, ಐ ಗಾಟ್ ಇಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ನಮ್ಮ ವೀಕ್ಷಕರು ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರು ಮಾತನಾಡುವಾಗ ವಾಯ್ಸ್ ಜೋರಾಗಿತ್ತು. ಕಾಂಗ್ರೆಸ್ನಲ್ಲಿ ಬೇರೆ ಚರ್ಚೆಗಳಲ್ಲಿ ಮಾತನಾಡುವಾಗ ಸಹಜವಾಗಿ ವಾಯ್ಸ್ ಜೋರ ಇರ್ತಾ ಇತ್ತು. ಆದರೆ ಇವತ್ತು ಅವ್ರಿಗೆ ಆಗ್ತಾ ಇಲ್ಲ. ಅಂದ್ರೆ ಅವರ ಪಕ್ಷದ ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಅಗೇನ್ಸ್ಟ್ ಯು. ನಿಮ್ಮ ವಿರುದ್ಧವಾಗಿ ಏನು ಮಾತನಾಡ್ತಾ ಇಲ್ಲ. ದರ್ ಇಸ್ ಇನ್ನರ್ ಕಾನ್ಶಿಯಸ್ನೆಸ್ ಮೇಡಮ್, ಯು ಶುಡ್ ಅಗ್ರಿ ವಿತ್ ದಟ್. ಅಂದ್ರೆ ಎಲ್ರಿಗೂ ಆಗುತ್ತೆ, ಸಹಜವಾಗಿ ಆಗುತ್ತೆ. ಇದನ್ನ ಹೆಂಗಾದ್ರೂ ಸಮರ್ಥನೆ ಮಾಡ್ಕೊಳಕ್ ಆಗತ್ತಾ? ಇಲ್ಲ. ಐ ಆಮ್ ನೋಟಿಸಿಂಗ್ ದಟ್ ಪಾಯಿಂಟ್. ಸಮರ್ಥನೆ ಮಾಡ್ಕೊಳ್ಳಬಾರದು ಅಂತ ಅದಕ್ಕೋಸ್ಕರ ಆ ಆಂಗಲ್ ಅಲ್ಲಿ ಆ ದೃಷ್ಟಿಕೋನದಲ್ಲಿ ಒಂದು ಅಬ್ಸರ್ವೇಷನ್ ಪಾಯಿಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಹಂಗ್ ಮಾಡಕ್ ಆಗಲ್ಲ ಅಂತ. ಈಗ ನಮ್ಮ ಮನೆಯವ್ರು ಯಾರೇ ತಪ್ಪು ಮಾಡಿದ್ರು ಅದ್ ನಾವು ತಪ್ಪು ಮಾಡ್ದಂಗೆ ಮೇಡಮ್. ಆ ಒಂದು ನೈತಿಕತೆ ಆಧಾರದಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಐ ಅಪ್ರಿಷಿಯೇಟ್ ದಟ್. ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ಒನ್ ಮೋರ್ ಪಾಯಿಂಟ್. ಈಗ ನಿಮ್ಮ ಆಡಳಿತದ ಸರ್ಕಾರ ಇದ್ದಾಗ ಏನ್ ನಡೀತು, ಸಚಿವರಾಗಿದ್ದಾಗ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಹೆಂಗ್ ಕುಮ್ಮಕ್ ಸಿಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಇದು ನಮ್ಮ ಸರ್ಕಾರ ಯಾರೇ ಇದ್ರು ಯಾರನ್ನು ಬಿಡಲ್ಲ ರೀ, ನಮ್ದು ಅಂತ ಸರ್ಕಾರ ಅಂತ ಹೆಮ್ಮೆ ಪಡೋ ಹಾಗೂ ಇಲ್ಲ. ದಟ್ಸ್ ಅವರ್ ಡ್ಯೂಟಿ ಮೇಡಮ್. ವಿ ಶುಡ್ ಡೂ. ಅದ್ರಲ್ಲಿ ಯಾವ ಹೆಚ್ಚುಗಾರಿಕೆ ಎದಿಗಾರಿಕೆ ಬೇಕಾಗಿಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಅರ್ಲಿ ಕಮೆಂಟ್. ಎಸ್ ಮಂಜುನಾಥ್ ಸರ್, ಸಾಕಷ್ಟು ಪ್ರಕರಣಗಳನ್ನು ನೋಡ್ತಾ ಇರ್ತೀರಿ. ಯಾವಾಗಲೂ ಬಡವ್ರ ಪ್ರಕರಣ ಒಂದು, ಸಾಮಾನ್ಯರ ಪ್ರಕರಣ ಒಂದು, ಬಲ್ಲಿದರ ಪ್ರಕರಣ ಒಂದು, ಪ್ರಸಿದ್ಧಿ ಪಡೆದಂಥವ್ರ ಪ್ರಕರಣ ಒಂದು ಅಂತ ಕ್ಯಾಟಗರೈಸ್ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಹೌ ಡು ಯು ಲುಕ್ ಇನ್ ಇಟ್? ನೋಡಿ, ತಮ್ಮ ಒಪ್ಪಿಗೆಯನ್ನು ಪಡೆದು ಒಂದು ವಿಚಾರವನ್ನು ಇಂತಹ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ, ನಾವು ಈಗ ಇಲ್ಲಿ ವಕೀಲರಾಗಿ ಬಂದಿದ್ದೀವಿ. ಹಾಗಾಗಿ ಯಾರ ಪರವಾಗಿ ಆಗಲಿ ಯಾರ ವಿರೋಧವಾಗಿ ಆಗಲಿ ಮಾತನಾಡುವಂತಹ ಉದ್ದೇಶ ನಮ್ಮದಲ್ಲ. ಮನುಷ್ಯರ ಪರವಾಗಿ ಮಾತಾಡಲೇಬೇಕು ಅಂತ ಬಯಸ್ತೀವಿ ಮೇಡಮ್. ಅಷ್ಟೇ. ಕಾನೂನಿನ ಪ್ರಕಾರ ಏನು ಸನ್ನಿವೇಶ ಇದೆಯೋ ಅದನ್ನು ಮಾಡ್ತೀನಿ. ಅದನ್ನು ದಯವಿಟ್ಟು ವೀಕ್ಷಕ ಬಂಧುಗಳಿಗೆ ಸ್ಪಷ್ಟಪಡಿಸಿ ಇವತ್ತಿನ ಮಾಡೋದು. ಇನ್ನು ಇವತ್ತಿನ ಈ ತಾವು ಒಂದು ಕ್ಯೂರಿಯಾಸಿಟಿ, ನೀವು ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಏನು
ಆಂಟಿಸಿಪೇಟರಿ ಆಗಿ ಮಾತನಾಡ್ತಾ ಇದ್ರಿ. ಇಲ್ಲ, ಕೆಲವು ಸಂದರ್ಭಗಳಲ್ಲಿ ಸಾಹೇಬ್ರಿಗೆ ಗೊತ್ತು, ನಾನು ಅವರು ಅನೇಕ ಇದರಲ್ಲಿ ಭಾಗವಹಿಸಿದ್ದೀವಿ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ಕಾರ್ಯಕ್ರಮ ಮುಗಿಸಿ ಹೋದಾಗ ನಾವು ಕಾನೂನಿನ ಅಂಶವನ್ನಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿರ್ತೀವಿ. ಕಾನೂನು ಏನು ಹೇಳುತ್ತೆ, ಕೋರ್ಟ್ ಏನು ಹೇಳುತ್ತೆ, ಅದಷ್ಟೇ ನಾವು ಮಾತಾಡಿರ್ತೀವಿ. ಆದರೆ ಆ ಜನರ ಕೆಲವರ ಅಭಿಪ್ರಾಯದಲ್ಲಿ ಏನಾಗುತ್ತೆ ಅಂದರೆ, ನೀವು ನಿನ್ನೆ ಅವ್ರ ಪರವಾಗಿ ಮಾತನಾಡಿದ್ರಲ್ಲ, ನೀವು ಅವ್ರ ವಿರೋಧವಾಗಿ ಮಾತನಾಡಿದ್ರಲ್ಲ, ನೀವೇನು ಅವ್ರ ವಿರೋಧಿಗಳ ಅಥವಾ ಅವ್ರ ಕಡೆಯವರ ನೀವು ಅನ್ನುವಂಥ ಅಭಿಪ್ರಾಯ ಕೆಲವರು ಕೇಳಿದಾಗ ನಾವು ಹೇಳ್ತೀವಿ ಅದು ಯಾವುದೂ ಅಲ್ಲ. ನಾವು ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ ನಾವು ಯಾವ ಪಕ್ಷದ ವಕ್ತಾರರೂ ಅಲ್ಲ. ಯಾರ ಪರವಾಗಿ ಮಾತನಾಡೋದು, ವಿರೋಧವಾಗಿ ಮಾತನಾಡೋ ಉದ್ದೇಶ ನಮ್ಮದಲ್ಲ. ಅದಕ್ಕೆ ತಮ್ಮ ಒಪ್ಪಿಗೆಯನ್ನು ಪಡೆದು ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ. ಇನ್ನು ಉಳಿದಂತೆ ಇವತ್ತಿನ ಪ್ರಕರಣ ಬಂದಾಗ ನೋಡಿ, ಕಾನೂನಿನ ದೃಷ್ಟಿಯಲ್ಲಿ ಈ ಬಡವ ಬಲ್ಲಿದ ಅಥವಾ ಮೇಲು ಕೀಳು ಇದು ಯಾವುದೂ ಇಲ್ಲ. ನಮ್ಮ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 14 ಸಂವಿಧಾನದಲ್ಲಿದೆ ಅದು. ಆದರೆ ಕೆಲವೊಂದು ಇತ್ತೀಚಿನ ತಾವೊಂದು ಅವಕಾಶ, ಕೆಲವೊಂದು ಇತ್ತೀಚಿನ ಪ್ರಕರಣಗಳಲ್ಲಿ ನೀವು ಸಾಮಾನ್ಯದ ಶ್ರೀಮಾನ್ ದರ್ಶನ್ ಅವರ ಒಂದು ಏನು ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಇದ್ದಿದ್ದಂತಹ ಜಾಮೀನು ಕೊಟ್ಟಿದ್ದಂಥದ್ದನ್ನು ವಾಪಸ್ ಪಡೀಲಾಯಿತು. ಇದೆಲ್ಲವನ್ನು ನೀವು ಒಮ್ಮೆ ಮತ್ತೊಬ್ಬ ಸ್ವಾಮೀಜಿಗಳಿಗೆ ಕೊಟ್ಟಿದ್ದಂಥ ಜಾಮೀನನ್ನು ಸುಮೋಟೋ ರದ್ದುಗೊಳಿಸಲಾಯಿತು. ಇದನ್ನೆಲ್ಲ ತಾವು ಒಮ್ಮೆ ಗಮನಿಸಿದಾಗ ಖಂಡಿತವಾಗಿಯೂ ಹೇಳ್ತಾ ಇದ್ದೀರಾ, ಮುರುಘಾಶರಣ ಬಗ್ಗೆ ಮಾತಾಡಿದ್ರ, ಇದೆಲ್ಲವನ್ನು ತಾವು ಗಮನಿಸಿದ್ದೀರಿ. ಈಗ ನಮಗೆಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ಅನ್ನಿಸುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಿಜವಾಗಿಯೂ ಕೋರ್ಟಿನಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಯಾವ ಭೇದ ಭಾವವೂ ಇಲ್ಲ. ಯಾರಿಗೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅನ್ನೋದು ಇವತ್ತಿಗೂ ನ್ಯಾಯಾಲಯ ತನ್ನ ಪಾರದರ್ಶಕತೆಯನ್ನು ಉಳಿಸ್ಕೊಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಇವತ್ತಿನ ಪ್ರಕರಣದ ಬಗ್ಗೆ ಏನಾದರೂ ತಾವು ಕೇಳೋದಾದರೆ, ವಿನಯ್ ಕುಲಕರ್ಣಿ ಅವರು ನಿನ್ನೆಯೇ ಅದು ತೀರ್ಮಾನ ಆಗಿದೆ ಶಿಕ್ಷೆ ಕೊಡಬೇಕು ಅಂತ. ಕೆಲವರು ನಮ್ಮನ್ನು ಕೇಳಿದ್ದುಂಟು, ಕೆಲವು ಸಾಮಾನ್ಯ ಜನ ಕೇಳಿದ್ದುಂಟು, ನಿನ್ನೆಯೇ ಯಾಕೆ ಶಿಕ್ಷೆ ಪ್ರಕಟಿಸಲಿಲ್ಲ? ಅದೊಂದೇನದು ಶಾಸ್ತ್ರ? ಅದು ನಿನ್ನೆ ಶಿಕ್ಷೆ ಅಂತೀರಿ, ಒಂದಿನ ಬಿಟ್ಟು ಎಷ್ಟು ಪ್ರಮಾಣ ಅಂತೀರಿ. ಅದು ಸಾಮಾನ್ಯ ಹಿರಿಯ ಅಧಿಕಾರಿಗಳಾಗಿದ್ದಂಥ ಸಾಹೇಬ್ರಿಗೆ ಗೊತ್ತದು. ಈ ಗುರುತರವಾದ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಆರೋಪಿಯನ್ನು ಒಂದು ಸಾರಿ ಕೇಳುವಂತಹ ಒಂದು ಸೌಜನ್ಯತೆ ನ್ಯಾಯಾಲಯದಲ್ಲಿದೆ. ಅಂದ್ರೆ ಇಂಥ ಪ್ರಕರಣ ಅಂದ್ರೆ ಹೇಗೆ ಅಂದ್ರೆ, ಇದು ಹೀನಿಯಸ್ ಅಫೆನ್ಸ್ ಅಂತೀವಲ್ಲ, ಹೀನಿಯಸ್ ಅಫೆನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಗುರುತರವಾದ ಶಿಕ್ಷೆಯನ್ನು ಕೊಡುವಂಥ ಪ್ರಕರಣಗಳಾಗಿರುತ್ತೆ. ಈಗ ಅದು ಅತ್ಯಾಚಾರ ಇರ್ಬೋದು, ಅಥವಾ ಕೊಲೆ ಇರ್ಬೋದು, ಅಥವಾ ಕೊಲೆ ಯತ್ನ ಇರ್ಬೋದು, ದರೋಡೆ ಇರ್ಬೋದು. ಇಂತಹ ಈ ಪ್ರಕರಣಗಳಲ್ಲಿ ಏನಾಗುತ್ತೆ, ನ್ಯಾಯಾಧೀಶರು ನನ್ನನ್ನು ಒಂದು ದಿನ ಮಾತಾಡಿಸ್ಲಿಲ್ಲ, ನಿನ್ನ ಕಷ್ಟ ಏನು ಅಂತ ಕೇಳಲಿಲ್ಲ ಅನ್ನುವಂಥದ್ದು ಬರಬಾರ್ದು ಅಂತನೋ ಏನೋ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಪ್ಪ ನೀನೇನು ಹೇಳ್ತೀಯ ಅಂತ ಕೇಳೋ ಒಂದು ಅಭಿಪ್ರಾಯ ಇರುತ್ತೆ. ಆದರೆ ಆ ದಿವಸ ಹೋಗಿ ನಾನು ನಿರಪರಾಧಿ ಅಂತ ವಾದ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನೀನು ನಿರಪರಾಧಿಯೇ ಅಲ್ಲವೇ ಅನ್ನೋದನ್ನು ನ್ಯಾಯಾಲಯ ಕೇಳ್ತಾ ಇಲ್ಲ. ನ್ಯಾಯಾಲಯ ತೀರ್ಮಾನಕ್ಕೆ ಬಂದಾಗಿದೆ, ನೀನು ಅಪರಾಧಿ, ನಾನು ನಿನಗೆ ಶಿಕ್ಷೆ ಕೊಡಲು ನಿರ್ಧರಿಸಿದ್ದೇನೆ, ಹಾಗಾಗಿ ನೀನು ಇನ್ನೇನಾದರೂ ಹೇಳೋದಿದೆಯಾ ಅಂತ ಕೇಳ್ತಾರೆ. ಆಗ ಸಾಮಾನ್ಯವಾಗಿ ಒಂದು ಅವಕಾಶವನ್ನು ಕೊಟ್ಟಾಗ ಆರೋಪಿಗಳಾಗಲಿ, ಸಾಮಾನ್ಯವಾಗಿ ಆರೋಪಿಗಳು ಯಾರು ಮಾತಾಡಲ್ಲ, ಅವರ ಪರವಾಗಿ ವಕೀಲರು ವಾದ ಮಾಡ್ತಾರೆ, ತಮ್ಮ ಕಷ್ಟ ತಮ್ಮ ನೋವು. ಈಗ ಉದಾಹರಣೆಗೆ ಈ ಪ್ರಕರಣದಲ್ಲಿ ಅವ್ರು ಹೇಳಿದ್ದಾರೆ, ನನಗೆ ಮದುವೆ ಆಗಬೇಕಾದಂಥ ಹೆಣ್ಣುಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಈ ಸಂದರ್ಭದಲ್ಲಿ ನನಗೇನಾದರೂ ಗುರುತರವಾದ ಶಿಕ್ಷೆ, ಸಾಮಾನ್ಯವಾಗಿ ಕೊಲೆ ಅಪಾದನೆಗಳಲ್ಲಿ ಇರುವಂಥ ಗರಿಷ್ಠ ಶಿಕ್ಷೆ ಅಂದರೆ ಮರಣದಂಡನೆ, ಅದು ಬಿಟ್ಟರೆ ಜೀವಾವಧಿ ಶಿಕ್ಷೆ, ಇವುಗಳನ್ನು ಕೊಡ್ತಾರೆ. ಅಂತಹ ಶಿಕ್ಷೆಗಳನ್ನು ದಯವಿಟ್ಟು ಕೊಡಬೇಡಿ. ಯಾಕೆಂದರೆ ಇದು ತಪ್ಪೋ ಸರಿಯೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಿ ಹೋಗಿದೆ. ನಾನು ನಿರಪರಾಧಿ ಅಂತ ವಾದ ಮಾಡ್ತಾ ಇಲ್ಲ, ಅದು ಹಾಸ್ಯಾಸ್ಪದ. ಈ ಕ್ಷಣ ನಾನು ನಿರಪರಾಧಿ ಅಂತ ವಾದ ಮಾಡೋದು ಹಾಸ್ಯಾಸ್ಪದ. ಆದ್ದರಿಂದ ದಯವಿಟ್ಟು ನನ್ನ ಬಗ್ಗೆ ಕರುಣೆ ತೋರಿಸಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಡಿ, ಸಾಧ್ಯವಾದಷ್ಟು ನಮಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಿ ಅಂತ ಬೇಡ್ಕೊಳ್ಳುವ ಒಂದು ಅವಕಾಶ ಆರೋಪಿ ಕೊಡಬೇಕು. ಅದಕ್ಕೋಸ್ಕರ ನಿನ್ನೆ ಕೊಟ್ಟಿದ್ದಾರೆ. ಈ ದಿವಸ ಬಹುಶಃ ಈಗಾಗಲೇ ಆಗಿರ್ಬೋದು, ಅಥವಾ ಕೆಲವೇ ಕ್ಷಣಗಳಲ್ಲಿ ನಾಳೆಗೆ ಅದು ಮುಂದೆ ಹೋಗಿದೆ. ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸ್ತಾರೆ. ಅದು ನ್ಯಾಯಾಧೀಶರ ಒಂದು ಬಿಟ್ಟಿದ್ದು, ಅವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ಎಷ್ಟು ಶಿಕ್ಷೆ ಕೊಡಬೇಕು ಏನು ಅಂತ. ಅದಷ್ಟು. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮಾತನಾಡಿದರು, ಭಾರತೀಯ ಜನತಾ ಪಕ್ಷದ ವಕ್ತಾರರು ಮಾತನಾಡಿದರು, ಅಡ್ವೊಕೇಟ್ ಮಾತಾಡಿದರು, ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾಡಿದರು. ಯಾವುದೇ ಪಕ್ಷ ಇರಲಿ, ಯಾವುದೇ ಇಲಾಖೆ ಇರಲಿ, ಆದರೆ ಸಂವಿಧಾನ ಕೂಡ ಮನುಷ್ಯತ್ವದ ಆಧಾರದ ಮೇಲೆ ಇರೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಸಾಗಬೇಕಾಗಿದೆ. ನೋಡಿ, ಅಪರಾಧಿ ಅಂತ ರುಜುವಾತ್ ಆದರೂ ಕೂಡ ಒಂದು ದಿನ ಯಾಕೆ ಮೀಸಲಿಡ್ತಾರೆ ಅಥವಾ ಸಮಯ ಕೊಡ್ತಾರೆ ಅನ್ನೋದು ಅಂದರೆ ಮಾನವೀಯತೆ, ಹ್ಯುಮ್ಯಾನಿಟಿ ಇಸ್ ಅಲ್ಟಿಮೇಟ್.
ಅಂಥ ಒಂದು ಕಾರುಣ್ಯ ಇರುತ್ತೆ ಅಲ್ವಾ? ಹೀಗಿರುವಾಗ ಈಗ ನಿಮಗೆ ನಿಮ್ಮ ಮಕ್ಕಳು ಮದುವೆಗೆ ಬಂದಿದ್ದಾರೆ, ನಮ್ಮ ಪೇರೆಂಟ್ಸ್ನ ನೋಡ್ಕೊಳ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಈ ಮನುಷ್ಯತ್ವವನ್ನು ಮರ್ತು ಬಿಟ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಏನು? ಆ ನಿಟ್ಟಿನಲ್ಲಿ ಚರ್ಚೆ ಮುಂದುವರಿತಾ ಇದೆ.